ವಿಧೇಯವಾಗಿದೆ ತೋಟ ಇದೆ. ಈಗ ಕಿತ್ತುದು ನೀವು ಹೋಗಿ ವೆರಿಫಿಕೇಶನ್ ಮಾಡಿ ಸಾರ್ವಜನಿಕರಿಗೆ ಹೇಳಿದಿರಲ್ಲ ಅವರೆಲ್ಲರೂ ಮಾಡ್ಕೊಂಡಿದ್ದಾರೆ ನನಗೆ ಮಾಡ್ತಾರೆ. ಹಾಗಾಗಿ ಆ ಥರದ್ದು ಏನೂ ಇಲ್ಲ. ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ಕಾಮಗಾರಿಗಳಾಗಿದೆ. ನಮ್ಮ ಎಲ್ಲ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ಪಂಚಾಯತಿ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಬರೀ ಪಂಚಾಯತಿ ನಾವು ಜನಪ್ರತಿನಿಧಿಗಳು ಮಾತ್ರ ಇದ್ರೆ ಪಾರದರ್ಶಕವಾಗಿ ಮತ್ತೆ ಉತ್ತಮ ಆಡಳಿತ ಕೊಡಲಿಕ್ಕಾಗಲ್ಲ. ಸಿಬ್ಬಂದಿಗಳು ಕೂಡ ಬಹಳ ನಮ್ಮ ನಮ್ಮ ಏನು ಗುರಿ ಇದೆ, ನಮ್ಮ ಯೋಜನೆಗಳಿದೆ, ಅದು ಪೂರಕವಾಗಿ ಅವರು ಕೂಡ ಕೆಲಸ ಮಾಡಬೇಕು. ಫೀಲ್ಡಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ನಾವು ಅವರ ಗುಣಮಟ್ಟವನ್ನು ಕಾಯ್ಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಸಿಬ್ಬಂದಿ ವರ್ಗದವರು ಕೂಡ ಸಾರ್ವಜನಿಕರು ಕೂಡ ಎಲ್ಲ ಅಭಿಪ್ರಾಯಗಳನ್ನ ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳಿದೆ ಗ್ರಾಮದಲ್ಲಿ ರಸ್ತೆಗಳಿರ್ಬೋದು, ಮನೆಗಳಿರ್ಬೋದು, ಪೈಪಾರ್ಬೋದು, ಎಲ್ಲ ಏನೇನು ಗಮನ ತಂದು ಮಾಡಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲರೂ ಕೂಡ ಒಂದು ಧನ್ಯವಾದಗಳು ನೀಡಿ ಒಂದು ಸಭೆಯನ್ನ ಮತ್ತೆ ಮುಂದುವರಿಸಿಕೊಂಡು ನಾವು ಕೇಳ್ಬೋದು. ನಮ್ಮ ಪಂಚಾಯತಿ ಅಧ್ಯಕ್ಷರ ಸಭೆಯ ಅಧ್ಯಕ್ಷರೇ ಹಾಗೂ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಸಾಮಾಜಿಕ ರಗತದ ತಪಾಸಣೆ ಅಂತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂದ್ರೆ ಈಗ ಕೆಲವು ಕಡೆ ನಾವು ಹಿಂದೆ ಯಾವುದೆಲ್ಲ ಕೇಳಿದ್ದು ಏನಾಗ್ತದೆ, ಕೆಲಸ ಮಾಡಿದ್ರೆ ಬಿಲ್ಗಳಾಗಿರ್ತದೆ, ಜೊತೆಗೆ ಏನೇ ಈ ಗ್ರಾಮಸ್ಥರು ಏನ್ ಕೆಲಸ ಆಗಿರ್ತದೋ ಬಂದ್ರೆ ಅವರು ಕೆಲಸದ ಬಗ್ಗೆ ಮಾಹಿತಿಯನ್ನು ಹೇಳಬೇಕಾಗ್ತದೆ. ಹಾಗೆ ಕೆಲಸ ಹೇಗೆ ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಕಳೆದ ಸ್ವಲ್ಪ ದಿವಸ ಹಿಂದೆ ಆಗಬೇಕಿತ್ತು, ಅನಿವಾರ್ಯ ಕಾರಣದಿಂದ ಮುಂದೋಗಿ ಈ ಆಗಿದೆ. ಜೊತೆಗೆ ನಮ್ಮಲ್ಲಿ ಈ ಫಾರೆಸ್ಟ್ ಇಲಾಖೆಯರು ಅಥವಾ ಅವ್ರೇನು ಬಿಲ್ ಆದ್ಮೇಲೆ ಪಂಚಾಯತಿಗೆ ಹೇಳೋದು ಅಥವಾ ಪಂಚಾಯತಿಗೆ ಹೇಳಿ ಪಂಚಾಯತಿ ಅಥವಾ ಸದಸ್ಯರಿಗೆ ಇರ್ಬೋದು ಅಥವಾ ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಇರ್ಬೋದು ಹೇಳಿದ್ರೆ ಎಲ್ಲಿ ಹಿಂದೆ ಹೊಡೆದ್ರೆ ಎಲ್ಲಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಆ ಫಾರೆಸ್ಟ್ನವರಿಗೆ ಗೊತ್ತಿರೋದಾದ್ರೆ ಈ ಸಮಸ್ಯೆ ಅದು ಆಡಳಿತ ಆತರ ಅಂತ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಗಮನಕ್ಕೆ ಗೊತ್ತಿಲ್ಲ. ಆಗ್ಲೇ ನೀವು ಕಳವತಿ ಅಂತ ನಮ್ಮ ಬಗ್ಗೆ ಗೊತ್ತಿಲ್ಲ, ಕಳವತಿ ಮೆಂಬರ್ ಆದರೆ ನಮ್ಗೆ ಗೊತ್ತಿಲ್ಲ. ಹಂಗೆ ಅರಣ್ಯ ಇಲಾಖೆ ಬೇರೆ ಏನಾದ್ರು ಕೆಲಸ ಅಥವಾ ಒಂದು ಮರ ಕಡಿಬೇಕಾದ್ರೆ ಒಂದು ಕೊಡ್ಬೋದು. ಅವರ ಮಾಹಿತಿ ಹೇಳ್ಬೇಕು ಅವರಿಗೆ. ನಮ್ಮಲ್ಲಿ ಸಿಕ್ಕಿ ಹಾಕೊಡುವಂತೆ ಅವ್ರು ಎಲ್ಲಿ ಹೊಡೆದರೆ ಎಲ್ಲಿದ್ದಾರೆ ನಾವೇ ಹೊಡೆಯೋದು ಬಿಡಲ್ಲ. ಇದು ಗಮನಕ್ಕಾಗಿ ಆಗಿತ್ತು. ನಾವು ಹೊಡೆಯೋದಾದ್ರೆ ಏನ್ ಮಾಡ್ತೀವಿ, ಎಲ್ಲೋ ಹಳ್ಳದ ಬದಿ ಸದಿಗೆ ಕಾಡು ಸ್ವಲ್ಪ ಇದ್ರೆ ಚೆನ್ನಾಗಿರ್ತದೋ ಒಂದ್ ಸ್ವಲ್ಪ ಇನ್ನು ಗುಡ್ಡಿ ಮಾಡಿದ್ರೆ ಕಾಡು ರಕ್ಷಣೆ ಆಗ್ತದೆ, ಪ್ರಾಣಿಗಳಿಗೆ ನೀರು ಕುಡಿಯಕ್ಕೂ ಅನುಕೂಲ ಆಗ್ತದೆ. ಒಂದು ಸಾಮಾನ್ಯವಾಗಿ ನಾವು ತಿಂದ್ರೆ ಉದಾಹರಣೆ ಅಲ್ಲಿ ಏನಾಗುತ್ತೆ ಒಬ್ಬರು ಗುಡ್ಡಿ ಹೊಡಿತಿರ್ತಾರೆ. ಈ ಮೆಂಬರ್ ನಮಗೆ ಗೊತ್ತಿಲ್ಲ ಈ ತರ ಮುದುಸಿಗಳಲ್ಲ ಮಾಡೋ ಕೆಲಸ ಮಾಡ್ತೀರಿ. ಈಗ ಅಲ್ಲಿ ಆಡಿಟಿಂಗ್ ಸಮಸ್ಯೆ ಆಗ್ತಿಲ್ಲ. ನಾವೇನಾದ್ರೆ ಉದಾಹರಣೆ ನಾವು ನಮಗೆ ಗೊತ್ತಿದ್ದಂಗೆ ನಾನು ಈ 5 ವರ್ಷ ಇರ್ಬೋದು, ಹಿಂದೆ 5 ವರ್ಷ ಕೆಲಸ ಮಾಡ್ತೀನಿ. ಎಲ್ಲೂ ಒಂದು ಕೆಟ್ಟ ಮಾತು ನಾವು ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಕೆಟ್ಟ ಮಾತು ಸಹಜ. ಆದ್ರೆ ಎಲ್ಲೋ ಕಡೆ ಒಳ್ಳೆ ರೀತಿ ಮಾಡ್ಬೇಕಂತ ನಮ್ಮ ತಲೆ ಇರ್ತದೆ. ಇವೆಲ್ಲ ಏನಾಗ್ತದೆ, ಅಲ್ಲಿ ನಾಳೆ ಇಂಥ ಮೆಂಬರ್ ಇದ್ದಂತಾರೆ ಊರಲ್ಲಿ ಇಟ್ಟು ಹೊಡೆದರೆ ಗೊತ್ತಿಲ್ಲ ಆಗ್ತದೆ. ಬಿತ್ತು ಕರ ಬಿತ್ತು ಅಂತ ಹೇಳಿದ್ರೆ ನಾಳೆ ಕೆಟ್ಟ ಮಾತನ್ನು ಕೇಳೋದಕ್ಕೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಸರಿಯಾಗಿದೆ ಅನ್ನೋದು. ಇನ್ನೊಂದು ಆ ಪುಣ್ಯಾಪುರ ಒಂದು ನದಿ ಬಿಟ್ಟು ಹೋಗೋದಕ್ಕೆ ಅದು ಯಾಕಂದ್ರೆ ಬಹಳ ಜನ ಓಡಾಡಿಸ್ತದೆ. ಬೂದನ್ ಬಸ್ ಅಂತ ಮೋರಿ ಮಾಡಿದ್ರು, ಅದು ಮೋರಿ ಬೇಡ ಅಂದ್ರು, ಅದೇನಾಯ್ತು ಪೈಪ್ ಹಾಕೋದಂತ ಸೇಫ್ಟಿ ತರ ಮಾಡ್ತಾರೆ. ಯಾಕಂದ್ರೆ ಬಹಳ ನೀರು ಬರ್ತದೆ, ನೀರು ಬಂದು ಕ್ಲೀನ್ ಹೋಗ್ತದೆ. ಈ ಪೈಪ್ ಅಲ್ಲಿಗೆ ಹಾಕಿದ್ರೆ ಮೇಲ್ಗಡೆಯಿಂದ ಕಸ ಬಂತು ಹಚ್ಚಿಬಿಟ್ಟು ಹೊರಡಂಗಿಲ್ಲ. ಅದನ್ನ ನಾವು ಸ್ವಲ್ಪ ಕಳಿಸಲಿ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿ ಎಲ್ಲರೂ ಒಂದ್ಸಲ ಸಾಕಾಗಿದ್ದು ಸ್ವಲ್ಪ ಕೆಲಸ ಮಾಡಿ ಒಂಚೂರು ಓಡಾಡಕ್ಕೆ ಮಾಡಿವಿ. ಅನುದಾನಗಳು ಜಾಸ್ತಿ ನಾವು ಕೊಟ್ಟರೆ ನಮ್ಮ ತಲೆಯಲ್ಲಿ ಇರುತ್ತೆ ಏನ್ ಮಾಡ್ಬೋದು ಏನು ಅಂತ. ಕೊಡೋದು 15-20 ಸಾವಿರ ಇದು ಆಗುತ್ತೆ. ಮುಂದಿನ ದಿನಗಳಲ್ಲಾದ್ರೂ ಇನ್ನು 5 ವರ್ಷದ ಸರಿಯಾಗಿ ಒಂಚೂರು ಆಗಿಲ್ಲ ಗಮನಕ್ಕೆ ಹಾಕಿ. ಯಾಕಂದ್ರೆ ಇದು ಇನ್ನು 5 ವರ್ಷದಿಂದನೂ ಗೊತ್ತೈತೆ, ಈಗಲೂ ಗೊತ್ತೈತೆ, ಮುಂದೂ ಇದೆ. ಆದರೆ ಸರಿಯಾಗದಂಗೆ
ಯಾವುದೇ ಒಂದು ಕೆಲಸ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಸರ್ಕಾರ ಒಂದು ಇದು ಅನುದಾನ ರೆಡಿ ಮಾಡ್ತಾರೆ. ಅದೇ ರೀತಿ ನಮ್ಮ ಇಂಜಿನಿಯರ್ ಬರೋಬರೋರು ಯಾರು ಬಂದಿದ್ರೆ ಕೆಲವು ಏನಾಗ್ತದೆ ಕೆಲಸಗಳು ನಾವು ಹೇಳಿದ ಕೂಡಲೇ ಅವ್ರು ಬಂದು ಆ ಬಿಲ್ಲು ಇತ್ಯಾದಿ ವಗೈರೆಗಳು ಸ್ವಲ್ಪ ಲೇಟ್ ಮಾಡ್ತಾರಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಕೆಲಸ ಆಗಿರ್ತದೆ ನಾವು ಹೇಳಿದ್ ನಾನು 10 ಸರಿ ಮೊನ್ನೆನೂ ಅಷ್ಟೇ ಏನ್ ಮಾಡ್ತಾರೆ ಗೊತ್ತಾಗ್ತದೆ ನೋಡಿ, ಅವ್ರು ಬಂದಿದ್ದು ಚೆನ್ನಾಗಿತ್ತು ಪಾಪ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಹೇಳ್ತಾನೆ ಅವ್ರು ಉದ್ದ ಆಗ್ತಿತ್ತು ಅವರೇ ಇದ್ರೆ ಅದೊಂಚೂರು ನಮ್ಗೆ ಅನುಕೂಲನೇ. ನಾವು ಕೊನೆಗೆ ವಿಡಿಯೋ ನಮ್ಮ ಯಾರು ಕಾಂಟ್ರಾಕ್ಟ್ ಇರ್ತಾರೋ ಅವ್ರಿಗೆ ಹೇಳಿ ಅವರಿಂದ ನಾನು ಫೋನ್ ಮಾಡಿದ್ಮೇಲೆ ಅದು ಮೊನ್ನೆ ಒಂದು 2 ವೀಕ್ ಬರ್ತದೆ. ನಾನು ಹೇಳೋದು ಕೆಲಸ ಆಗಿರ್ತದೆ ಅವ್ರಿಗೆ ಪರ್ಸೆಂಟ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವರೇ ಬಂದು ನೋಡ್ಬೇಕು. ಏನ್ ಸರ್ ನಾನು ಹೇಳೋದು, ಈ ಯಾಕಂದ್ರೆ ಕೆಲಸ ಮಾಡಿದವನಿಗಾಗ್ಲಿ ಇದಾಗಿ ತೊಂದರೆ ಕೊಡೋದು ಮಾಡಿರ್ತಾರೆ. ಅಮೌಂಟ್ ಇರ್ತದೆ, ಕೆಲಸ ಆಗಿರ್ತದೆ, ಇವ್ರು ವರದಿ ಕೊಟ್ಟಿರ್ತಾರೆ. ವರದಿ ಕೊಟ್ಟು ಏನ್ ಮಾಡೋದಿಲ್ಲ ನಮ್ಮ ಇಂಜಿನಿಯರ್ ಸಾಹೇಬರು ಇವ್ರು ಕೊಟ್ಟಿದ್ನ ನನಗೆ ಗೊತ್ತಿದ್ದ ನಾನು 3 ವರ್ಷನೂ ಅಬ್ಸರ್ವ್ ಮಾಡಿದ್ದೀನಿ. ಕೊಟ್ಟಿದ್ದು ಬರೀ ಎಲ್ಕಾಡ ಹಾಕಿದ್ದಾರೆ ಗೊತ್ತಿಲ್ಲ. ಅಯ್ಯೋ ಬಂದು ಬಂದ್ರೆ ಇನ್ನೊಂದು ದಿವಸ ಒಂಚೂರು ಆ ಕಡೆ ಬಂದು ಕಳಿಸ್ತೀವಿ ಮಾತು ತೋರಿಸಿ ಇದನ್ನೇ ಆಗೋ ಪರಿಸ್ಥಿತಿಗಳು ಆಗ್ತವೆ. ದಯಮಾಡಿ ಆ ಥರ ಸಾರ್ವಜನಿಕರಿಗಾಗಲಿ ಕೆಲಸ ಮಾಡಿದವರಿಗಾಗಲಿ ತೊಂದರೆ ಆಗಬಾರ್ದು. ಯಾಕಂದ್ರೆ ಈ ಬರೋದು ಅನುದಾನಗಳೇ ಕಮ್ಮಿ. ಒಂದಿದ್ರಲ್ಲಿ ಎಂಥದೋ ನಾವು ಪೂರ್ತಿ ಮಾಡಿ ಒಂದು ಆದಷ್ಟು ಒಂದಿಷ್ಟು ಕೆಲಸ ಮಾಡಬೇಕು ಅನ್ನೋದು ಇರ್ತದೆ. ಜೊತೆಗೆ ಈ 5 ವರ್ಷಗಳಲ್ಲಿ ನಮ್ಮ ಕೈಲಾದ ಕೆಲಸಗಳನ್ನ ಹೆಚ್ಚು ಕಮ್ಮಿ ಮಾಡಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ಮುಂದೆ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಲಿ. ಈಗ 2-3 ಬಾರಿ ಬಂದು ಆದಷ್ಟು ನೀಟಾಗಿ ಮಾಡಿದ್ದಾರೆ. ಎಲ್ಲೂ ನಾವು ನಮ್ಮೂರಲ್ಲಾಗಲಿ ಬೇರೆ ಕಡೆನೇ ಆಗಲಿ ಈ ಕೆಲಸನೇ ಸರಿಯಾಗಿಲ್ಲ ಅನ್ನೋದು ಅವರು ಹೇಳಿಲ್ಲ. ಯಾಕಂದ್ರೆ ನೋಡ್ಯಾರ ನಮ್ಮ ಸಿಬ್ಬಂದಿಗಳು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಕೆಲಸ ಮಾಡಿದಾರೆ ನೋಡಿ ಚೆನ್ನಾಗೈತೆ ಅನ್ನತಕ್ಕಂಥ ಬಂದಿದೆ. ಯಾಕಂದ್ರೆ ನಮ್ಮೂರಿಗೆ ಕರೆಕ್ಟ್ ಬಂದಿರುತ್ತೆ. ದಯಮಾಡಿ ನನಗೆ ಬೆಳೆದಿದ್ದು ತೊಂದರೆ ಆ ಕೆಲಸ ನೋಡಿ ಚೆನ್ನಾಗೈತೆ ಅಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ನಮ್ಮ ಲೆಕ್ಕ ಪರಿಶೋಧಕರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಸಾಮಾಜಿಕ ಹಾಗೂ ಇವತ್ತಿನ ದಿವಸ ಗ್ರಾಮ ಪಂಚಾಯತಿಗೆ ನಾವು 5 ವರ್ಷದಿಂದ 3 ಸಲ ಮಾಡಿವಲ್ಲ, 5 ಸಲ ಆಗಿದೆ. 5 ಸಲ ಆದ ಸಮೇತ ನಮಗೆ ಎಲ್ಲೇ ಇದ್ರೂ 1 ರೂಪಾಯಿನೂ ವಂಚನೆ ಆಗಿದ್ದ ಕೆಲಸ ನಾವೆಲ್ಲ ತಿರ್ಬೋದು. ಜೆ ಕೆಲಸ ಇರ್ಬೋದು ನಮ್ಮ ಪಂಚಾಯತಿ ಎಲ್ಲೇ ವಿನಂತಿ ಆಗಿದ್ದಕ್ಕೆ ನಮ್ಮ ಪಂಚಾಯತಿಯಿಂದ 5 ವರ್ಷದಿಂದ ಮಾಡ್ತಿದ್ದೀವಿ. ಅದೇ ರೀತಿ ಯಾವ ಕಾಮಗಾರಿ ಬೋರ್ಡಿನ ಸುದ್ದಿ ಹೇಳೋದು, ಹೋದ ವರ್ಷ ಒಂದು ಬೋರ್ಡ್ ಹಾಕಿದ್ವಿ, ಪಟ್ಟಿಗೆ ಕೊಟ್ಟಿದ್ವಿ. ಅವ್ರು ಬೋರ್ಡ್ ಹಾಕಿ ಬಾವಿ ಕೊಟ್ಟಿವಿ, ನಮ್ಮ ಜೆ ಬಾವಿ ಕೊಟ್ಟಿವಿ. ಒಂದು ಬೋರ್ಡ್ ಹಾಕಿ ಒಂದು ಬೋರ್ಡ್ ಹಾಕಬೇಕು, ಬೋರ್ಡ್ ಹಾಕಬೇಕು ಅಂತ ಗೌರ್ಮೆಂಟ್ ಬಿಡಬೇಕು. ಬೋರ್ಡ್ ಹಾಕಿ ಹಾಗಾಗಿ ಅದು ನಮ್ಮ ತಪ್ಪಲ್ಲ, ಅವ್ರದೇ ತಪ್ಪ. ಈ 5 ವರ್ಷದಲ್ಲಿ ಎಲ್ಲೂ ಯಾವ ಈ ಪಂಚಾಯತ್ ಒಳಗೆ ಎಲ್ಲೂ 1 ರೂಪಾಯಿ ವಂಚನೆ ಆಗಿಲ್ಲ. ಆಮೇಲೆ ಕಾಮಗಾರಿಗಳು ಆದ್ರೆ ನಮ್ಮ ಇಂಜಿನಿಯರ್ ಹೇಳಿದ್ರು ನಾವು 50 ಸಾವಿರ ಅನುದಾನ ಕೇಳಬೇಕು. ಆ ಅನುದಾನ 50,000 ರಸ್ತೆಗೆ ಇಟ್ಟರೆ ಈ ಇಂಜಿನಿಯರ್ಗಳು 45,000 ಅದ್ರ 45 ಮಾಡ್ತೀವಿ. ಹಾಗಾಗಿ ನಾವು 50,000 ಕೆಲಸ ಮಾಡ್ತಿರ್ತೀವಿ. ನಾವು ಜೆಸಿಬಿ ಹೇಳಿ 50,000 ಕೆಲಸನ ನಾವು 25,000 ಜಾಸ್ತಿ ಮಾಡ್ತಿರ್ತೀವಿ. ಅವ್ರು 50,000 ಮೇಲೆ ಅದರಲ್ಲಿ 7,000 ಬಿಟ್ಬಿಟ್ರೆ ಏನ್ ಮಾಡೋದು? ನೀವು ರಿಪೋರ್ಟ್ ಕೊಡ್ಬೇಕು ಅವರಿಗೆ. ಅವ್ರಿಗೆ ಹೇಳ್ಬೇಕು 50,000 ಕೆಲಸ ಆಗಿದೆ ಅಂತ. ನಿಮ್ಗೆ ಗೊತ್ತಾಗೋದಿಲ್ಲ, ಗೊತ್ತಾಗುತ್ತೆ. ನಿಮ್ಗೆ ಮೀಟಿಂಗ್ ಲೆಕ್ಕ ತಗೊಂಡ್ರೆ ಕೊಡ್ತೀವಿ. ಅವರು ಒಂದಿದ್ದ SC ST ನಮ್ಮ ಜನರು ನೋಡಿದ್ರೆ ಸಾಕು. ನಾವು ಜನರು ST ಇದ್ದಾರೆ, ನಮಗೆ ಒಬ್ಬರು ST ಇಲ್ಲ. ಜನರಲ್ಲಿ 50,000 ಕೊಡ್ತೀವಿ, 4,000 ಬಿಲ್ ಮಾಡ್ಬೇಕು. ನಾವು 50,000 ಜೆಸಿಬಿ ನಾನು ಲಾಭ ಹೇಳಿದ್ವಿ, ನೀವು ಕೆಲಸ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ದಯವಿಟ್ಟು ನೀವು 50,000 ಇಟ್ಟು 49,000 ನಾವು ಮಾಡಿ. ನಾನು ಅಧ್ಯಕ್ಷ ಆದಾಗ ಒಂದು ಬೋರ್ ಆಯ್ತು ನಮ್ಮಲ್ಲಿ ಬಿಲ್ಲಿಂಗ್ ಬಂದಿರೋದು ಒಂದು 70,000 ಕೆಲಸ ಆಯ್ತು. 1,09,800 ರೂಪಾಯಿ ಬಿಲ್ ಮಾಡಿದ್ದೆ ಆಗಿದೆ. 9,000